ನನ್ನ ಹತ್ರ ಬಂದ್ರು ಅಂತ. ಅದೆಲ್ಲ ಮಾತಾಡಮ್ಮ ಅಲ್ಲ ಕೊಡ್ತೀನಿ ಕೇಳಿ. ನಾನು ಸಿನಿಮಾ ಗೆದ್ದಿರೋ ಖುಷಿಲಿ ಆರಾಮಾಗಿ ಮಲಗ್ತೀನಿ. ರಾತ್ರಿ 1 ಗಂಟೆಲಿ ಬರುತ್ತೆ. ನಾನು ಶಾಕ್ ಅದು ಏನು ಯಾಕೆ ಮಾಡ್ತಾವ್ರೆ ಪಿಕ್ಚರ್ ನೋಡಿರ್ಬೇಕು ಹೇಳ್ತಾರೆ. ಹೇಳ್ರಿ ನಮ್ದು ಎತ್ಕೊಂಡ್ಬಿಟ್ಟಿದ್ದೀರ ನಾನು. ಅಲ್ಲೋ ಏನು ಅಂದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಇವರು ಹೇಳಿ, ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ ಕೇಸು, ಇದು ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಬಹುಶಃ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸಲ್ಲಿ ಹಿಂಗಿದೆ ಕೇಸು. ಅದ್ರ ಫೋಟೋನು ತೋರಿಸಿದ್ರು ನನಗೆ. ಸೊ ಅವಾಗ ಅವ್ರು ಹೇಳಿದ್ರು, ಯಾಕಂದರೆ ಅದಾದಮೇಲೆ ನನಗೆ 3-4 ಕತೆ ಡೀಟೇಲಾಗಿ ಹೇಳಿದರು. ಒಂದು ಹಳ್ಳಿ ಕತೆ ಹೇಳಿದರು, ಇನ್ನೊಂದು ಯಾವುದಾದ್ರು ಕತೆಗಳು ಹೇಳಿದರು. ನಾನು ವರ್ಷಕ್ಕೆ 100 ಕತೆ 150 ಕತೆ ಕೇಳ್ತಿರ್ತೀವಿ. ಆಮೇಲೆ ಅಂತ ಆಮೇಲೆ ನಾನೇನು ಮಾಡಿದೆ, ಗೂಗಲ್ ಹೊಡೆದೆ. ಏನೂ ನೋಡಿರಲಿಲ್ಲ ಆ ಕೇಸು. ಹಂಗೆ ಯಾವುದೂ ಜ್ಞಾಪನ ಇಲ್ಲ. ಅವ್ರು ಮುಸ್ಲಿಮ್ನಂತ ಮಗ ಸಾಕ್ತಾ ಇರೋದಂತ ಒಂದು ಗೊತ್ತಿತ್ತು. ಸುಮ್ಮನೆ ಅದು ಅಷ್ಟೇ ಹೊಡೆದಿತ್ತು ನಾನು ಗೂಗಲಲ್ಲಿ, ಯಾರನ್ನೂ ಕೇಳಿಲ್ಲ. ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಗರ್ಲ್ ಅಂತ ಸುಮ್ಮನೆ ಹೊಡೆದೆ. ಮುಸ್ಲಿಂ ಬಾಯ್ ಅಂತ ಅದೇ ಬಂದ್ಬಿಡ್ತು ಕೇಸು ಇದರಲ್ಲಿ ಗೂಗಲಲ್ಲಿ. ಅದಕ್ಕೆ ಹೇಳಿದ್ದು ಒಂದ್ಸರಿ ಹೊಡೆದು ಬಂದ್ಬಿಡುತ್ತೆ ಅಂತ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು ಅಷ್ಟೇ. ನನಗೇನು ಅದು ಯಾವುದೂ ನೆನಪಿರಲಿಲ್ಲ. ಸರ್ ಪ್ಲಸ್ಸು ಮೈನಸ್ಸು ನನಗೆ ಇದ್ರದ್ದು ಯಾವುದೂ ಬೇಡ ಸರ್. ನೆಗೆಟಿವ್ ಪಬ್ಲಿಸಿಟಿ ನನಗೆ ಬೇಡ. ನಾನು ಜೆನ್ಯೂನ್ ಫಿಲಮ್ ಮೇಕರ್ಸ್. ನಮಗೆ ಜೆನ್ಯೂನಾಗಿ ಸಿನಿಮಾನ ಜನ ಇಷ್ಟಪಡಬೇಕು. ನನಗೆ ಇದು ಯಾವ ಪುಕ್ಷಾಟೆ ಪಬ್ಲಿಸಿಟಿನ ನಮ್ಗೆ ಬೇಡ. ಅಲ್ಲ, ನಾವು ಪಬ್ಲಿಸಿಟಿ ವೈಸ್ ಮಾತಾಡ್ತಿಲ್ಲ. ಯಾವುದೇ ಒಂದು ಸಿನಿಮಾಕ್ಕೆ ಆರೋಪ ಬಂದಾಗ ಕೆಲವೊಂದು ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಅಯ್ಯೋ ಒಂದು ಕದ್ದು ಮಾಡಿರೋ ಸಿನಿಮಾನ ಅಥವಾ ರೀಮೇಕ್ ಅಂದರೂ ಕೆಲವೊಬ್ಬರು ನೋಡೋಕ್ಕೋಗಲ್ಲ, ಕದ್ದು ಮಾಡಿರೋದಂದ್ರೆ ಕೆಲವೊಬ್ರು ನೋಡೋಕ್ಕೋಗಲ್ಲ. ಈಗ ನೀವೇನು ಕಮೆಂಟ್ಸ್ ಹೇಳಿದ್ರಿ, ಅಲ್ಲೂ ಸುಮಾರು ಇತ್ತು. ಈಗ ಮತ್ತೆ ಅಡಿತಕ್ಕೆ ಹೋಗಿಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾ ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಲೈನ್ ಹಂಗೆ ಇದೆ, ಅಂದರೆ ಮಗಳನ್ನೇ ತಗೊಂಡು ಆಮೇಲೆ ಅನಂತನಾಗ್ ಅವ್ರು ಬಂದು ಒರಿಜಿನಲ್ ಫಾದರ್ ಅಂದರೆ ಬಯೋಲಾಜಿಕಲ್ ಫಾದರು. ಸರ್ ಎಲ್ಲ ಯಾವುದೂ ಹೊಸ ಸರ್, ಒಂದು ಸ್ವಂತ ಕತೆ ಅಥವಾ ಯಾರು ಯೋಚನೆ ಮಾಡದಿರೋ ರೀತಿ ಯಾರೂ ಮಾಡೋಕ್ಕಾಗೋದೇ ಇಲ್ಲ. ಯಾರ್ದಾರೋ ಲೈಫಲ್ಲಿ ಏನೋ ನಡೆದಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ, ಲವ್ ಮಾಕ್ಟೇಲ್ 1 ಇದೆಯಲ್ಲ ಸರ್, ಅದು ಬಂದು ನಿಮಗೆ ಸೆಕೆಂಡ್ ಹಾಫು ಅದೇನು ಗಂಡ ಹೆಂಡ್ತಿದ್ದು ಸಂಬಂಧ ಅಥವಾ ಇದಿದೆ, ಹಾಲೋಜಿನು ಅದೇ ಅಮೃತಧಾರೆನೂ. ಅದ್ರ ಮುಂದಕ್ಕೂ ಇನ್ನೂ 1000 ಪೀಸಲ್ಲಿ ಬರುತ್ತೆ. ಆದರೆ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ಆ ಕ್ಯಾರೆಕ್ಟರೈಸೇಷನು, ಸ್ಕ್ರೀನ್ ಪ್ಲೇ ಅದೆಲ್ಲರದು ಒಂದೊಂದೊಂದೊಂದು ಬೇರೆ ಥರ ಬರ್ಕೊಂಡು ಹೋಗ್ತೀವಿ. ಈಗ ಇದಕ್ಕೆ ಬರೋಣ, ಅದು ಲವ್ ಮಾಕ್ಟೇಲ್ 2 ಅಲ್ಲಿ ಬಂದು ಪರಮಾತ್ಮದಲ್ಲೂ ಅದೇ ಹಾಲೋಜಿನೇಷನ್ ಅಲ್ಲ ಸರ್ ಇರೋದು ಅಲ್ವಾ? ಅಲ್ಲಿರೋಂಥ ಕ್ಯಾರೆಕ್ಟರ್ ಬೇರೆ, ನಮ್ಮಲ್ಲಿ ನಿಧಿಮಾದ ಕ್ಯಾರೆಕ್ಟರ್ ಆದಿ ನಿಧಿಮಾ ಅವ್ರ ಸಂಬಂಧನೇ ಬೇರೆ. ಅಲ್ಲ ಪುಸರ್ದು ದೀಪ ಸನ್ನಿಧಿ ಅವ್ರದ್ದು ಕ್ಯಾರೆಕ್ಟರೈಸೇಷನ್ನು ಆ ಸಂಬಂಧನೇ ಬೇರೆ, ಅದೇ ಬೇರೆ ಇದೆ ಬೇರೆ. ಬಟ್ ಆ ಕಾನ್ಸೆಪ್ಟ್ಗಳು ಅಥವಾ ಇದು ಅದು ಎಲ್ಲದರಲ್ಲೂ ಬಂದೇ ಬರುತ್ತೆ. ಅದು ಮೀರಿ ಯಾರು ಕತೆ ಮಾಡೋಕ್ಕೆ ಸಾಧ್ಯ ಇದೆಯಾ ಇವತ್ತಿಗೆ? ಪ್ರೀವಿಯಸ್ 2 ಪಾರ್ಟಿಗೆ ಇಲ್ಲದೆ ಇರೋ ಆರೋಪ ಇದಕ್ಕೆ ಬಂದಿರೋದ್ರಿಂದ ಅದು ನೀವು ಅಲ್ಲಲ್ಲ, ಆ ಪ್ರೀವಿಯಸ್ 2 ಪಾರ್ಟಲ್ಲಿರೋ ಆರೋಪ ಇಲ್ಲಿಗೆ ಬಂದಿದೆ ಅಂದಕ್ಕೆ ನಾನು ನಿಮ್ಗೆ ಉತ್ತರನೇ ಕೊಟ್ಟಿದ್ದೀನಲ್ಲ. ಏನಾಗಿದೆ ಸರ್, ಇವ್ರು ಬಂದು ಹೇಳಿದ್ದು ನಿಮಗೆ 2023 ಅಷ್ಟರಲ್ಲಿ ಆಲ್ರೆಡಿ ನಿಮ್ದು ಸ್ಟೋರಿ ರೆಡಿ ಇತ್ತು ಲವ್ ಮಾಕ್ಟೇಲ್ 3 ಬಗ್ಗೆ. ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತೀರಾ, ನಾನು ಮಗಳು ಕಾಡದಿಂದ ಗೋವಾಗೆ ಹೋಗಿದ್ದೆ, ಗೋವಾದಲ್ಲಿ ಎಲ್ಲ ಸ್ಟೋರಿ ಬರ್ಕೊಂಡ್ ಬಂದ್ಬಿಟ್ಟೆ 3-4 ದಿನದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವರು ಕೂಡ ಮೆನ್ಷನ್ ಮಾಡ್ತಿದ್ರು, ಒಂದು ಸ್ಟೋರಿ ಬರೆಯೋಕ್ಕೆ 3-4 ದಿನ ಸಾಕಾಗ್ಬಿಡುತ್ತಾ, ಈಗ ನಮ್ಮ ಸ್ಟೋರಿ ಹೇಳಿದ್ದನ್ನ ಕೇಳ್ಬಿಟ್ಟು ಸೀದಾ ಅದನ್ನ ಬರ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 3-4 ದಿನದಲ್ಲಿ ಅಂತ. 2023 ಕತೆ ಹೇಳಿದ್ರೆ ನಾನು ಅದನ್ನು 2025 ತನಕ ಕಾತ್ಕೊಂಡು ಅವಾಗ ಹೋಗಿ 3-4 ದಿನದಲ್ಲಿ ನಾನು ಯಾಕಮ್ಮ ಬರೀಲಿ? ನಿಮ್ಗೆ ಹೇಳಿದ್ನಲ್ಲ, ಯಾವಾಗಲೂ ಒಂದು ಸಿನಿಮಾ ಬಿಗಿನಿಂಗ್, ಇಂಟರ್ವಲ್ ಬ್ಲಾಕ್, ಕ್ಲೈಮ್ಯಾಕ್ಸ್ ಅದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಆ ಫಿಕ್ಸ್ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ. ಈ ಕ್ಯಾರೆಕ್ಟರ್ ಬಂದರೆ ಹೆಂಗೆ, ಆ ಕ್ಯಾರೆಕ್ಟರ್ ಬಂದರೆ ಹೆಂಗೆ, ಇದು ಬಂದರೆ ಹೆಂಗೆ. ಈಗ ನಾನು ತುಂಬ ಡೀಟೇಲಾಗಿ ಹೋಗೋಕ್ಕಾಗಲ್ಲ. ಅಲ್ಲಿ ಏನೇನು ಅಂದರೆ ನಾವು ಯಾವ್ಯಾವ ಥರ ಯೋಚನೆ ಮಾಡಿದ್ವಿ ಅದೆಲ್ಲ ಒಂದು 50 ಥರ ಆ್ಯಂಗಲಲ್ಲಿ ಯೋಚನೆ ಮಾಡಿರ್ತೀವಿ. ಈಗ ನಮಗೆ ಶಾಂತ ಕ್ಯಾರೆಕ್ಟರ್ ಬರುತ್ತೆ, ಆ ಶಾಂತ ಕ್ಯಾರೆಕ್ಟರ್ ಮುಂಚೆ ಇನ್ನೊಬ್ಬ ಯಾವುದೋ ಮೇಲ್ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಏನು ಅವ್ನ ಬ್ಯಾಕ್ ಸ್ಟೋರಿ ಏನು, ಅವೆಲ್ಲ ಸುಮಾರು ಥರ ವಿಷಯಗಳನ್ನ ನಾವು ಅಂದ್ಕೊಂಡಿರ್ತೀವಿ. ನಾವು ಆ್ಯಕ್ಚುಲಿ ಒಂದು 100 ಲೈನ್ ಮಾಡಿದ್ವಿ ನಾವು 2022 ಎಂಡಿಂದ. ಕೃಷ್ಣ ಹೇಳ್ದಂಗೆ ಆಲ್ಮೋಸ್ಟ್ 3.5-4 ವರ್ಷ ಸಿನಿಮಾ ಬರಿತಾನೆ ಇದ್ದೀವಿ. ಅಂದರೆ ಕಾನ್ಫ್ಲಿಕ್ಟ್ ಅದೇ ಇರುತ್ತೆ, ಅದೇ. ಬಟ್ ಈ ಸ್ಕ್ರೀನ್ ಪ್ಲೇ ಅಂತ ಬಂದಾಗ, ಪಾತ್ರಗಳಂತ ಬಂದಾಗ, ಈಗ ಜಗಮಮ್ಮಿ ಕ್ಯಾರೆಕ್ಟರ್ನ ನಮಗೆ ಇನ್ಕ್ಲೂಡ್ ಆಗಿದ್ದು ನಿಮಗೆ ಆಲ್ಮೋಸ್ಟ್ ನಾನು ಶೂಟಿಂಗ್ ಹೋಗೋಕ್ಕೆ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡೋದು ಒಂದು ಸ್ವಲ್ಪ ದಿನದಲ್ಲಿ. ಅಂದರೆ ಆ ಕ್ಯಾರೆಕ್ಟ್ರು ಫಸ್ಟ್ ನಾನು ಅಂದ್ಕೊಂಡಿದ್ದು ಯಾವುದೋ ಒಂದು ಲೇಡಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇವನ್ನ ತಂದ್ವಿ. ಸೊ ಆ ಥರ ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಅವನು ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ಫ್ಲೇವರ್ ಬೇರೆ ಆಗ್ತಾ ಹೋಗುತ್ತೆ ಪಾತ್ರದ. ನೀವು ಹಂಗೆ ನೋಡಿದ್ರೆ ಜಗಮಮ್ಮಿನೇ ಇಲ್ಲ ಅಂದರೆ ನಿಮಗೆ ಫಸ್ಟ್ ಹಾಫ್ ತುಂಬ ಪೇನ್ ಅನ್ಸ್ಬಿಡುತ್ತೆ ನಿಮಗೆ. ಸೊ ನಮ್ಗೆ ಆ ಥರದ ಪಾತ್ರಗಳನ್ನ ತರ್ತೀವಿ. ಕೃಷ್ಣ ಅವ್ರಿಗೆ ನನಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನು ಬರೆಯಕ್ಕೆ ಆಗಲಿಲ್ಲ ಮುಂದೆ ಅಂದರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದರೆ ನಾವು ಸಿನಿಮಾನೇ ಮಾಡಬೇಕು. ಸಿನಿಮಾನೇ ಮಾಡಲ್ಲ ಆನೆಸ್ಟ್ಲಿ. ಅಲ್ಲ ಹಂಗೆ ಬೇಕು ಅಂತ ಗೂಗಲಲ್ಲೇ ಸಿಗುತ್ತಲ್ಲ ಮ್ಯಾಮ್. ಏನಕ್ಕೆ ನಮಗೆ ಕತೆಗಳು ಗೂಗಲ್ ನೋಡಿದ್ರೆ ಎಷ್ಟು ಕತೆ ಬೇಕೀಗ ನೋಡಿ. ಯಾಕೆ ಅವರು ಇಷ್ಟು
ದಿವಸ ಕಾದ್ಬಿಟ್ಟು ನಿಮ್ ರಿಲೀಸ್ ಆದ್ಮೇಲೆ ಮ್ಯಾಮ್ ನೀವು ಲೇಟಾಗಿ ಬಂದ್ಬಿಟ್ರಿ ನಾ ಎಲ್ಲ ಉತ್ತರ ಕೊಟ್ಬಿಟ್ಟೆ ಸಾರಿ. ಐ ವಾಂಟ್ ಆಸ್ಕ್ ಅಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡೋದಲ್ಲ, ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ, ನೀವು ಡಿಸ್ಮಿಸ್ ಆದ್ರೆ ಮತ್ತೆ ನಿಮ್ಗೆ ಒಂದ್ಸಲ ಹೇಳ. ಇಲ್ಲ ನೋ ಪ್ರಾಬ್ಲಮ್. ಸರ್, ಈಗ ಸ್ಟೋರಿ ಅಂದಾಗ ಅವ್ರು ಸ್ಟೋರಿ ಹೇಳಕ್ ಬಂದಾಗ್ಲೇ ನೀವು ಬೇಡ ಅಂತ ಅನ್ಬೋದಾಗಿತ್ತು. ಅವ್ರಿಗೆ ಅಲ್ಲ ಹೇಳಿದ್ರು ನಿಮಿಷ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದಾದ್ಮೇಲೆ ಅವ್ರು ಅಮ್ಮ ಹೇಳಿದ್ದು ಈ ಎಕ್ಸ್ಪ್ಲೇನ್ ಅಲ್ಲಮ್ಮ, ಕೇಸ್ ಹಿಂಗೆ ಆಗಿತ್ತು ಅಂತ ಕೇಸ್ ಹೇಳಿರೋದು, ಅವ್ರು ಯಾವ ಸ್ಟೋರಿನೂ ಹೇಳಿಲ್ಲ. ಅಲ್ಲಿ ಏನು ಕೇಸ್ ನಡೀತಿತ್ತಲ್ಲ ಅದನ್ನ ನನಗೆ ತೋರಿಸಿದ್ರು, ಅದ್ರದ್ದು ಗೂಗಲಲ್ಲಿ ಅವ್ರ ಫೋಟೋನ ತೋರಿಸಿದ್ರು. ಬಿಡು ಒಂದು ನಿಮಿಷ. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು. ನಾನಿದ್ದೆ ಸುಮ್ಮನಿರು. ಅಲ್ಲಿ ಗೂಗಲಲ್ಲಿ ಆ ಫೋಟೋನ ತೋರಿಸ್ಬಿಟ್ಟು ಇದು ಕೇಸು, ಈ ಕೇಸ್ ಆಗಿತ್ತು, ಸ್ಕ್ರೀನ್ ಪ್ಲೇ ಏನು ಹೇಳಿಲ್ಲ, ನನಗೆ ಯಾವ ಸ್ಕ್ರೀನ್ ಪ್ಲೇ ಹೇಳಿಲ್ಲ, ಅಲ್ಲಿ ಏನು ಒರಿಜಿನಲ್ ಆಗಿತ್ತು ಅದನ್ನ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಈಗ ಫುಲ್ ಅದನ್ನು ಕೇಳಿಸ್ಕೊಳ್ದೇನೆ ನಾನು ಹೆಂಗೆ ಹೇಳಿ, ನಾನು ಅಲ್ಲೇನು ಹೇಳಿದಾರೆ ಹೇಳಿ, ಸೇಮ್ ಕಾನ್ಸೆಪ್ಟ್ ಅಪ್ಪ ಮಗಳದ್ದು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರು ಅಂತ ಹೇಳಿದಾರಲ್ವ, ನಾನು ಅದನ್ನೇ ಹೇಳಿರೋದು, ನಾವು ಸೇಮ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನಮಗೆ ಗೂಗಲಲ್ಲಿಂದ ನಮಗೆ ಕತೆ ಬೇಡ, ನನಗೆ ತಲೆ ಇದೆ, ನಾನೇ ತಲೆನ 4 ವರ್ಷ ಕರ್ಕೊಂಡು ನಾವು ಸ್ಕ್ರೀನ್ ಪ್ಲೇ ಮಾಡ್ತೀವಿ, ನಮ್ಗೆ ಆ ತಾಕತ್ತಿದೆ, ನಾವು ಮಾಡಿದ್ದೀವಿ. ಸಿನಿಮಾ ಏನಾದ್ರು ಸೋತಿದ್ರೆ ಈ ಆರೋಪ ಬರ್ತಾ ಇತ್ತ? ಅದು ಅವ್ರು ಕೇಳಬೇಕು. ಈಗ ನಾನು ಅದನ್ನು ಉತ್ತರ ಕೊಡೋಕ್ಕಾಗಲ್ಲ, ಅವ್ರು ಬಂದು ಕೇಳಿದಾಗ ಹೇಳ್ಬೋದು ನಾನು ಅಷ್ಟೇ. ಈಗ ನಿಮ್ಮ ಸ್ಟೆಪ್ಸ್ ಯಾಕಂದ್ರೆ ಈಗ ಸಿನಿಮಾ ಚೆನ್ನಾಗಿ ಹೋಗ್ತಿರೋದ್ರಿಂದ ಆಸ್ ಎ ಪ್ರೊಡ್ಯೂಸರ್ ನೀವು ಈಗ ಪ್ರೊಡ್ಯೂಸರ್ಸ್ ಇನ್ನೆಲ್ಲ ಕಂಪ್ಲೇಂಟ್ ಲೀಗಲ್ ಆಗಿ ಹೋಗ್ತೀನಿ ಅಂತ ಹೇಳಿದ್ರೆ, ಸೊ ಯಾವ ಸ್ಟೇಜಲ್ಲಿ ಏನೇನು ಮಾಡಬೇಕು ಏನಂದ್ರೆ ಅಲ್ಲ, ಫಾರ್ಮಲಾಗೆ ಚೇಂಬರ್ಗೆ ನಾವು ಕಂಪ್ಲೇಂಟ್ ಕೊಟ್ಟೆ ನಾವು ಲೀಗಲ್ ಅಪ್ರೋಚ್ ಮಾಡಬೇಕು. ಸೊ ನಾವು ಅದನ್ನು ಚೇಂಬರ್ಗೆ ಏನು ಲೆಟರ್ಗಳು ಕೊಡಬೇಕು ನೆನ್ನೆಲ್ಲ ಕೊಟ್ಟಾಗಿದೆ. ಈಗ ನಾವು ಲೀಗಲ್ ಏನು ಪ್ರೊಸೀಡ್ ಆಗಬೇಕು ಅದು ಆಗ್ತಾಯಿದೆ ಇವತ್ತು. ಆ್ಯಂಡ್ ನಮ್ಮ ಸೋಕಾಲ್ಡ್ ರೈಟರ್ ಇದ್ದಾರಲ್ಲ, ನಿಜವಾದ ರೈಟ್ರು ಗೂಗಲಿಂದ ಕದ್ದಿರೋಂಥ ನಮ್ಮ ರಾಘವೇಂದ್ರ ನಾಯಕ್ ಅವರು ನಿನ್ನೆಯಿಂದ ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾ ಇದ್ದೀವಿ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕೆ. ಫೋನ್ ಎತ್ತುತ್ತಾ ಇಲ್ಲ, ಎಲ್ಲೋಗಿದಾರೋ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ, PR ಅವರು ಒಂದು 50 ಮೆಸೇಜ್ ಮಾಡಿದ್ದಾರೆ, 50 ಕಾಲ್ ಮಾಡಿದ್ದಾರೆ, ಎತ್ತುತ್ತಾರೆ. ಈಗ ನಾವೆಲ್ಲ ಒಂದೇ ಇಂಡಸ್ಟ್ರಿ ಅವರು ಕಾಂಪ್ರಮೈಸ್ ಆಗೋಣ ಬನ್ನಿ ಅಂತಂದ್ರೆ ಏನು ಮಾಡ್ತೀವಿ? ಆಯಿತು, ಕಾಂಪ್ರಮೈಸ್ ಆಯ್ತು, ನಾವು ಹೋಗಿರೋ ಮರ್ಯಾದೆ ಯಾರು ಕೊಡ್ತೀರಾ ಸರ್? ಹಾಂ, ಈಗ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಕಷ್ಟಪಟ್ಟು ಹೋದ್ರೆ ರ್ಯಾಂಕ್ ತೆಗೆದುಬಿಟ್ಟು ಕಾಪಿ ಹೊಡೆದು ಪಾಸ್ ಆಗಿದೆ ಅಂದ್ರೆ ಸುಮ್ಮನಿರ್ತೀರಾ ಸರ್ ನೀವು? ಎಲ್ಲಿಂದ ಉರಿಯುತ್ತೆ ಸರ್ ನಿಮಗೆ? ಈ ವಿಚಾರ ಚರ್ಚೆ ಮಾಡಿದ್ರು ಮುರುಗೇಶ್ ಪಾಂಡೆ ಅವ್ರು ಏನು ಹೇಳ್ತಾರೆ? ಯಾರು ಸರ್? ಮುರುಗೇಶ್ ಪಾಂಡೆ ಅವರು ಗುರುದೇಶ್ ಪಂಡೆ ಹತ್ರ ನಿಮ್ಗೆ ಏನು ಕೇಳಿದೆ ಸರ್? ಆಲ್ರೆಡಿ ಅವ್ರಿಗೂ ಲೀಗಲಿ ಹೋಗುತ್ತೆ ಸರ್, ಏನು ಕೇಳೋದೇನಿದೆ, ಲೀಗಲಿ ಹೋಗುತ್ತೆ ಸರ್ ಅವ್ರಿಗೆ. ಅವ್ರ ಹತ್ರ ಏನು ನಾನು ಮಾತಾಡೋದು ಡಿಸ್ಕಸ್ ಮಾಡಿ ನನ್ನ ಬೆಸ್ಟ್ ಫ್ರೆಂಡು ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ನನಗೆ ಅವ್ರ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. have you approached the chamber or they have approached the chamber first? ನಾನು ಲೀಗಲ್ಲ ಹೋಗ್ತೀನಿ ಅಂತ ಫಸ್ಟ್ ಓಡಬಿಟ್ರು, ಚೇಂಬರ್ಗೆ ಹೋಗ್ಬಿಟ್ಟು ಕೊಟ್ಟು ಅಲ್ಲೇ ವೀಡಿಯೋಗಳು ಇದೇನು ಮಾಡಿದ್ದಾರೆ ಎಲ್ಲನೂ ಹಾಕಿ ನನ್ನ ಬೆಸ್ಟ್ ಫ್ರೆಂಡು ನಾನು ಏನು ಹೇಳಿಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅಂತ ನಾಟಕ ಹೊಡಿತಾರೆ. ಅದು But chamber ಎಷ್ಟು ಇನ್ವಾಲ್ವ್ ಆಗುತ್ತೆ ಈ ತರ ಕೇಸಲ್ಲಿ ಸರ್? ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಚೇಂಬರ್ಗೆ ಯಾವುದೋ ಕಂಪ್ಲೇಂಟ್ ಅಂತ ಲೈಫಲ್ಲಿ ಹೋಗ್ತಾ ಇರೋದು. ನಾನು ಚೇಂಬರ್ ಬಹುಶಃ ಇದುವರೆಗೆ ಒಂದು 2-3 ಸಲ ಹೋಗಿರಬೇಕು. ಒಂದು ಲವ್ ಮಾಕ್ಟೇಲ್ ರೈಟರ್ ರಿಜಿಸ್ಟರ್ ಮಾಡ್ಸೋಕೆ ಹೋಗಿದ್ದೆಪ್ಪ, ಅದು ಬಿಟ್ಟರೆ 2 ರಿಜಿಸ್ಟರ್ ಮಾಡ್ಸೋಕೆ ಹೋಗಿದೆ. ಅದಾದಮೇಲೆ ನಾನು ಹೋಗೇ ಇಲ್ಲ. ಅವರಿಂದ ಏನಾದ್ರು ಕಾಲ್ ಬಂತಾ ನಿಮಗೆ? ಇಲ್ಲ, ನನಗೆ ಅದು ಕಾಲ್ ಬಂದಿಲ್ಲ. ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಸರಿ ಮಾಡಲಿ ಬಿಡಿ ಅಂತ. ಅವ್ರು ನಿಮ್ಮನ್ನು ಕರೆದು ಮಧ್ಯಸ್ಥಿಕೆ ಇಬ್ಬರನ್ನು ಕರೆದು ಏನಾರ ಮಾತುಕತೆ ಬಂದ್ರೆ ಹೋಗ್ತೀರಾ ಹೋಗಲ್ಲ? ಮಧ್ಯಸ್ಥಿಕೆನಾ? ಅಂದ್ರೆ ಅವ್ರ ಚೇಂಬರ್ ಅವರು ಅಲ್ಲ, ಚೇಂಬರ್ ಕರೆದ್ರೆ ಡೆಫಿನೆಟ್ಲಿ ಚೇಂಬರ್ನ ಗೌರವ ಕೊಡ್ತೀವಿ. ಬಟ್ ಲೀಗಲಿ ಮಾತ್ರ ನಾನಂತೂ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ. ಸರ್, ಈಗ ಲೀಗಲಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ, ಡಿಫಾರ್ಮೇಷನ್ ಕೇಸ್ ಹಾಕಿದ್ರೆ ಅಥವಾ ಯಾವ ಥರದ ಕೇಸನ್ನು? ಅಲ್ಲ, ಅದು ಲಾಯರ್ ಡಿಸೈಡ್ ಮಾಡ್ತಾರೆ ಯಾವ ಥರ ಕೇಸು ಏನು ಡೀಟೇಲ್ ಎಲ್ಲ ಅವ್ರು ಮಾಡ್ತಾರೆ. ಯಾಕಂದರೆ ನಾನು ಸಿನಿಮಾ ಕತೆ ಬರೀಬೋದು, ಇದಕ್ಕೆ ಡೀಟೇಲಾಗಿ ನನಗೆ ಗೊತ್ತಾಗಲ್ಲ, ಅದು ಅವ್ರು ಮಾಡ್ತಾರೆ. ನಾವು ಏನು ವಿಷಯ ನ್ಯಾಯವಾಗಿ ಏನು ಹೇಳಿದ್ದೀವಿ ಅದನ್ನೆಲ್ಲ ಕರೆಕ್ಟಾಗಿ ನಾವು ತಿಳಿಸಿದ್ದೀವಿ. ಈಗ ಅಲಿಗೇಷನ್ ಅಂತ ಒಂದು ಹೇಳ್ತಾ ಇದ್ರೆ ಅದು ಬರುತ್ತೆ, ಅದ್ರ ಜೊತೆ ಇದು ಕೇಳ್ತಾರೆ ಅಂದರೆ ನಿಮಗೆ ನಷ್ಟ ಏನಾದ್ರು ಆಗಿದೆಯಾ ಅಂತ, ಅಂದರೆ ಸರ್ ಕಮರ್ಷಿಯಲ್ ದುಡ್ಡು ಮನೆ ಹಾಳಾಯಿತು, ಮಾನ ಮರ್ಯಾದೆಗೆ ಬದುಕೋದು ಸರ್ ನಾವು ಇಷ್ಟು ವರ್ಷ. ನೇಮ್ ಫೇಮ್ ಸಕ್ಸಸ್ಗಿಂತ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ, ಸಿಕ್ಕಾಬಿಡೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ಮ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದು ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂಥ ರೆಸ್ಪಾನ್ಸು. ಏನಕ್ಕೆ ಸರ್ ನಾವು ಇವತ್ತಿಲ್ಲಿ ಕೂತ್ಕೊಂಡು ಜಸ್ಟಿಫೈ ಮಾಡಬೇಕು? ಇದು ಆಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟ್. ನಾನು ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದು ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಲವ್ ಮಾಕ್ಟೇಲ್ 1 ಶುರು ಮಾಡೋದಲ್ಲ ಸರ್, ಅವತ್ತಿಂದ ಬಂದಿರೋಂಥ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಅಲ್ಲ, ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ನಮ್ಮ ಸ್ಟ್ರಗಲ್, ನಾವು ಹೆಂಗೆ ಮಾಡ್ಕೊಂಡ್ ಬಂದಿದ್ದೀವಿ ಅಂತ. ಇನ್ಫ್ಯಾಕ್ಟ್ ನಾನು ತುಂಬ ಖುಷಿಯಾಗಿದೆ, ಏನು ಗೊತ್ತಾ, ಈ ಆರೋಪ ಮಾಡಿದ ದಿನನೇ ನನಗೆ ಎಲ್ಲ ಮೀಡಿಯಾಯಿಂದನೂ ಕಾಲ್ ಮಾಡಿ, ಸರ್ ಎಲ್ಲ ಅವರೇ ನಕ್ಕೊಂಡು ಅವ್ರಿಗೂ ಗೊತ್ತು ಇದೇನು ಅಂತ, ನಾವು ಕ್ಯಾರಿ ಮಾಡ್ಬೇಕಾ ಮಾಡಬಾರ್ದಾ ಮಾಡೋದು ಅಂದರೆ ಅವ್ರು ನನ್ನನ್ನೇ ಕೇಳ್ತಾ ಇದ್ದಾರೆ. ಅಂದರೆ ಅಷ್ಟು ನಂಬಿಕೆ ನಾವು ಅವ್ರು ಉಳಿಸ್ಕೊಂಡಿದ್ದೀವಿ. ಇವ್ರು ಮಾಡಲ್ಲ 100% ಇರುತ್ತೆ, ರೈಟ್ ಇರುತ್ತೆ ಅಂತ. ನಾನು ಎಲ್ಲರಿಗೂ ನಾನು ಬಂದು ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಬಿಡಿ ಅದ್ರ ಬಗ್ಗೆ. ಅವ್ರು ಇನ್ನೊಂದು ವಿಷಯನೂ ಹೇಳಿದೆ ನಾನು,
ಸುಮ್ಮನೆ ಏನಕ್ಕೆ ತುಂಬ ಜನ ಮೀಡಿಯಾದವ್ರು ಹೇಳಿದೆ ನಾನು, ಸುಮ್ಮನೆ ಏನಕ್ಕೆ ಈಗ ಅದೊಂದು ಒಂದು ಪೇಪರಲ್ಲಿ ಒಂದು ಹೆಡ್ಲೈನ್ಸ್ ಕೊಡೋದು ಅಥವಾ ಇನ್ನೊಂದು, ಇವ್ರುಗಳಿಗೆ ಆ ಜಾಗ ಕೊಡಬೇಡಿ, ಆ ಯೋಗ್ಯತೆ ಇವ್ರಿಗಿಲ್ಲ. ಒಬ್ಬ ರೈಟ್ರ್ ಅಂತ ಹೇಳ್ಕೊಂಡು ಆ ಗೂಗಲಲ್ಲಿರೋ ಕಥೆನ ಎತ್ಕೊಂಡು ನಾನು ರೈಟ್ರು ನಾನು ಇದು ಅಂತ ಹೇಳ್ತಾರಲ್ಲ, ಇಂಥವ್ರನ್ನ ನಂಬೇಡಿ. ಅದಲ್ಲ, ನಾವೇನಕ್ಕೆ ಇವ್ರ ಹತ್ರ ಇವ್ರ ಥರ ಗೂಗಲಲ್ಲಿ ಎತ್ಕೊಂಡು ಮಾಡೋಕ್ಕೆ ನಾವ್ಯಾಕೆ 4 ವರ್ಷ ಬರೀಬೇಕಾ? ಆಯಿತು, ಇವಾಗ ಏನೋ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರಲ್ವ, ಎತ್ಕೊಂಡ್ಬಂದು ಇಡೀ ಸರ್, ಅವ್ರಿಗೆ ತಗೊಂಡ್ಬಂದು ಇಡಿ. ನನ್ನ ಪಿಕ್ಚರ್ ಥಿಯೇಟ್ರಲ್ಲೇ ಇದೆ, ಒಂದು ಸೀನ್ ಕೊಟ್ಬಿಡಿಸಿ, ನೋಡ್ಬಿಡ್ತೀನಿ ನಾನು. ಸರ್, ನಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾಯಿಂದ ಜೆನ್ಯೂನ್ ಆಗಿ ಪಬ್ಲಿಸಿಟಿ ಮಾಡಬೇಕು. ನಿಮ್ಮ ಸಿನಿಮಾ ರಿಲೀಸ್ ಇದ್ರೆ ನಮ್ಮ ಸಿನಿಮಾಯಿಂದ ಪಬ್ಲಿಸಿಟಿ ಶುರು ಮಾಡಬೇಡಿ. ಅದಕ್ಕೆ ನಮ್ಮ ಹೆಸರು ಹಾಳು ಮಾಡಬೇಡಿ. ಆಲ್ಮೋಸ್ಟ್ 12-13 ವರ್ಷ ಆಯಿತು ನಾನು ಕೃಷ್ಣ ಇಂಡಸ್ಟ್ರಿಗೆ ಬಂದು. ಈ ಥರ ಒಂದೇ ಕಾಂಟ್ರವರ್ಸಿ ಮಾಡಿದ್ದೆ ಗೊತ್ತಿಲ್ಲ, ಈ ಥರ ಪ್ರೆಸ್ ಮೀಟಿಗೆ ಕೂತಿರೋದೇ ಗೊತ್ತಿಲ್ಲ. ನಿಮ್ಮ ಸಿನಿಮಾ ಪಬ್ಲಿಸಿಟಿ ನಿಮ್ಮ ಸಿನಿಮಾ ತಾಕತ್ತಲ್ಲಿ ಮಾಡಿ ನೀವು ನಮ್ಮ ಸಿನಿಮಾಯಿಂದ ಯಾಕೆ ಶುರು ಮಾಡ್ತಿದ್ದೀರಾ ಪಬ್ಲಿಸಿಟಿ? ಆ್ಯಕ್ಚುಲಿ ಅದಕ್ಕೆ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಏನೋ ಚಿಕ್ಕದಾಗಿ ಅಲಿಗೇಟ್ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಮಾಡೋದು ಬೇಡ. ಯಾಕೆಂದರೆ ಇದರಿಂದ ನಮಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ, ಲವ್ ಮಾಕ್ಟೇಲ್ 3 ಇದ್ರ ಅವಶ್ಯಕತೆ ಇಲ್ಲ. ಬೇಡ ಅಂತ ಇದು ಮಾಡ್ದಂಗೂ ಬಹಳಷ್ಟು ಕಡೆ ಇದು ಬರಕ್ಕೆ ಶುರು ಆಯಿತು. ನಮಗೂ ನೋವಾಗುತ್ತಲ್ವ ಸರ್? ಇವಾಗ 10 ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಆಗ್ದಾಗ ಯಾರೋ ಒಬ್ಬ ಕದ್ದಿದ್ದೀರಾ ಅಂದರೆ, ನಾವು 4 ವರ್ಷ ಒಂದು ಸಿನಿಮಾ ಮಾಡಿದ್ದು. 4 ವರ್ಷ ಬೇಡ ಸರ್, ಆ್ಯಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರಲಿಲ್ವಲ್ಲ. ಅದಕ್ಕೆ ಈಸಿ ಅಲ್ಲ ಸರ್. ಏನು ನಾವು ಸ್ಕ್ರೀನ್ ಪ್ಲೇ ಬರೆದಿದ್ದೀವಲ್ಲ, ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ನೋಡಿ ಜನ ಓ ಅಂತ ಇದ್ದಾರಲ್ಲ, ಅದು ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬ ಚಡ್ಡಿ ಹರ್ಕೊಂಡಿದ್ದೀವಿ ಸರ್. ಆಮೇಲೆ ಇನ್ನೊಂದೇನಂದ್ರೆ, ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆ್ಯಕ್ಚುಲಿ ನಾನೇ ಬರೆದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನು ಕಮೆಂಟ್ಸ್ ಅಂದರೆ, ಮಗುವಿನ ದತ್ತು ತಗೊಂತೀರಾ, ಕತೆ ಹಿಂಗೆ ಮಾಡಿ ಹಿಂಗೆ ಮಾಡ್ಬೋದು, ನಿಧಿ ಇನ್ನೊಂದು ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಬನ್ನಿ, ಇನ್ನೊಂದು ಮದುವೆ. ಸರ್, ಇದ್ರಲ್ಲಿ ಒಂದು 1,000 ಕತೆ ಬಂದಿದೆ ನಮಗೆ. ಅದರಲ್ಲಿ ನಾವು ಅಷ್ಟನ್ನು ಓದಿದ್ದೀವಿ. ಅಷ್ಟನ್ನು ಓದಿ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮೀರಿ ನಾವೇನೋ ಮಾಡಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರೋದು ಇವತ್ತೇನು ಎಲ್ಲರೂ ಗೊತ್ತು, ಮಗುನ ದತ್ತು ತೊಗೊಳಂಗಿಲ್ಲ, ಅದೆಲ್ಲ ಅದು ಮಾಮೂಲಿ ಲೀಗಲ್ ಫೇಟ ಎಲ್ಲರಿಗೂ ಗೊತ್ತು. ಅದಲ್ಲ ಸಿನಿಮಾ ಒಳಗಡೆ ಏನಿದೆ, ಅದು ಎಮೋಷನ್ ಏನು, ಅವ್ರಿಗೆ ಆ ಬ್ಯಾಕ್ ಸ್ಟೋರಿ ಏನು, ಅದು ಹೆಂಗೆ ಬರುತ್ತೆ, ಇದು ಕತೆ ಮಾಡ್ಕೊಂಡು ಹೋಗೋದು. ಆಮೇಲೆ ಈ 1000 ಕಮೆಂಟಲ್ಲಿ ಯಾರೋ ಒಬ್ರು ನಾವು ಓದಿಲ್ದಾರ ಕಮೆಂಟಲ್ಲಿ ನಾವು ಹಾಕಿದ ಕತೆ ನೀವು ಸಿನಿಮಾ ಮಾಡ್ಬಿಟ್ಟಿದ್ದೀರಾ ಅಂತ ಬಂದರೆ, ಇಸ್ಂಟ್ ಇಟ್ ಅ ಜೋಕ್? ಇದು ಹಂಗೆ, ನಮ್ಗೆ ಇಟ್ಸ್ ಅ ಜೋಕ್. ಈಗ ನೀವು ಬೇರೆಯವ್ರ ಕತೆ ಎಲ್ಲ ಕಡೆ ನಿಮ್ದೇ ಸೌಂಡ್, ಅಂದ್ರೆ ನಿಮ್ಮ ಸಿನಿಮಾನ ತೆಗಳ್ತಿದ್ದಾರೆ. ಲವ್ ಟೈಲ್ನ ಕದ್ದು ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ, ಮತ್ತೆ ವಾಲ್ಪೇಪರ್ಗಳಾದ್ರೂ ಕೂಡ ಹಾಕಿದ್ದಾರೆ ತುಂಬ ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಎಕ್ಸ್ಪ್ಲೈನ್ ಅಲ್ಲ, ಏನು ಇಷ್ಟೊತ್ತು ಅದೇ ಥರ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೈನ್ ಮಾಡಿದ್ದು. ಅಂದರೆ ಅದೊಂದು ಮುಂಚೆಯಿಂದ ಈ ಥರ ಸರ್, ಒಂದು ಆ ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಸೊ ಅದನ್ನು ನಾನು ಬಿಡಿಯಾಗಿ ಅದೇನೋ ಎತ್ತ ನಾನು ಅವ್ರನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಅಲ್ಲ, ತುಂಬ ನಗು ಬರೋಂಥ ವಿಷಯ ಏನಂದರೆ, ಎಲ್ಲೂ ಇಲ್ದಲೆ ಯಾವುದೋ ಒಂದು ಸಿನಿಮಾ ಮಾಡಿ ತುಂಬ ಸಕ್ಸಸ್ ಬಂದರೆ ಜನ ಈ ಥರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ, 3ನೇ ಪಾರ್ಟಿಂದನೂ ಈ ಆದಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈಗ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಇದೆಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡಿಬಿಡಿ. ಯಾಕಂದರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ, ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತೀವಿ. ಜೊತೆಗೆ ಇನ್ಮೇಲೆ ಸಿನಿಮಾ ಇಂಡಸ್ಟ್ರಿ ನಿಮ್ಗೆ ಏನಾದರೂ ಕತೆ ಹೇಳೋದಕ್ಕೆ ಬಂದರೆ ಸ್ವಲ್ಪ ಹುಷಾರಾಗಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಈ ಇನ್ಸಿಡೆಂಟ್ ಆಗಿರೋದ್ರಿಂದ ಅದು ನಿಮ್ಗೆ ಎಷ್ಟು ಇಲ್ಲ ಎಲ್ಲರೂ ಆ ಥರ ಮಾಡ್ತಾರೆ ಸುಳ್ಳು. ಕೆಲವರು ಕಾಯ್ತಾ ಇರ್ತಾರೆ ಏನಾರು ಮಾಡ್ಬೋದಾ, ಏನಾರು ಸಿಗ್ಬೋದಾ ಅಂತ. ಅದು ಸಿಗುತ್ತಾ ಅಂತ ಹುಡುಕ್ತಾರೋ, ಹಿಂಗೆಲ್ಲ ಆಗುತ್ತೆ. ಅದು ಏನು ಮಾಡೋಕ್ಕಲ್ಲ, ಎಲ್ಲರೂ ಅದನ್ನು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ನಾನು ಒಂದು ಹೇಳಿದ್ನಲ್ಲ ನಿಮಗೆ, 100 ಕತೆ ಕೇಳ್ತಾ ಇರ್ತೀವಿ. ಎಲ್ಲ 100 ಕತೆ ಅಂದರೆ ಅದರಲ್ಲಿ ಒಂದು ವರ್ಷ 100 ಕತೆ ಕೇಳ್ತೀನಿ ಅಂದರೆ 100 ಜಾನರ್ ಬಂದ್ಬಿಟ್ಟಿರ್ತಲ್ಲಿ, ಎಲ್ಲ ಥರನೂ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಹಂಗೆ ಹೇಳ್ತಾರೆ ಅನ್ನೋದು ತಪ್ಪು. ಕತೆ ಎಲ್ಲರೂ ಮಾಡ್ಕೋತಾರೆ, ಇಟ್ಸ್ ಸ್ಕ್ರೀನ್ ಪ್ಲೇ. ಅಲ್ಲ ಸರ್, ಈಗ ಇದನ್ನ ಕೇಳಿದ ತಕ್ಷಣ ನಮಗೂ ಅನ್ನಿಸ್ತು, ಹೌದು ರೈಟರ್ಸ್ಗಳು ಹೀರೋಗಳಿಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಅವರು ಹುಷಾರು, ಅವ್ರು ಇರಬೇಕು. ಈಗ ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನು ಮಾಡ್ಕೊಳ್ಳೇಬೇಕು ಅನ್ನೋದು ಅವರು ಅದರ ಜಾಗ್ರತೆ ವಹಿಸಬೇಕು ಅಂತ ಅನ್ನಿಸ್ತು. ಅಮ್ಮ, ಯಾವ ಹೀರೋಗಳು ಕತೆ ಕದ್ದು ಮಾಡೋಂಥದ್ದು ಅವಶ್ಯಕತೆ ಯಾರಿಗೂ ಇರೋಲ್ಲ. ಈಗ ಒಬ್ಬ ಹೀರೋಗೆ ಬಂದು ಒಂದು ಕತೆ ಹೇಳ್ತಾ ಇದ್ದಾರೆ ಅಂದಾಗ ಆ ಹೀರೋಗೆ ಕತೆ ಇಷ್ಟ ಆಯಿತು ಅಂದರೆ ಅವನು ಯಾಕೆ ಪಿಕ್ಚರ್ ಬಿಡ್ತಾನೆ ಅಲ್ವಾ?
ಈಗ ಅಲ್ಲಲ್ಲ ಇನ್ನೊಂದು ಕ್ಲಾಸಿಕ್ ಅಲ್ಲಲ್ಲ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಸಿನಿಮಾಗಳು ತುಂಬಾ ಇದೆ. ಅಲ್ಲಲ್ಲ ಕೇಳಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇದೇ ಕತೆ ಚೆನ್ನಾಗಿದೆ ಅಂತ ಅಂದಮೇಲೆ 2023 ಅವ್ನು ಬಂದು ಹೇಳಿದಾಗ ಈ ಕತೆ ತುಂಬ ಚೆನ್ನಾಗಿದೆ, ಈ ಕತೆ ನಂಗೆ ಕೊಡಿ ಅಂದ್ರೆ ಅವ್ರಿಗೆ ಕೊಡಲ್ವಾ?